ಹೆಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಎಂದು ಭಾವಿಸ್ತೇನೆ ವೀಕ್ಷಕರೇ. ಹಾಗಾದ್ರೆ ಸ್ನೇಹಿತರೆ, ಇವತ್ತಿನೊಂದು ವಿಡಿಯೋ ಅಂದರೆ ಅದು ಕಂಪ್ಲೀಟ್ ಆಗಿ ಗೃಹಲಕ್ಷ್ಮಿ ಬಗ್ಗೆ. ಸೊ ನೀವೆಲ್ಲರೂ ಕೂಡ ಯಾವಾಗ ಈ ಒಂದು ಹಣ ಬಿಡುಗಡೆ ಆಗುತ್ತೆ ಅನ್ನೋದ್ರ ಬಗ್ಗೆ ಕಾಯ್ತಾ ಇದ್ರ ಅಲ್ವಾ. ಸೊ ಈ ಒಂದು ಹಣ ಬಿಡುಗಡೆಗೆ ಕೊನೆಗೂ ಕ್ಷಣ ಗಣನೆ ಸ್ಟಾರ್ಟ್ ಆಗಿದೆ. ಬಿಕಾಸ್ ಯಾಕಪ್ಪ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆ ತುಂಬಾ ಡೌಟ್ಗಳು ಕ್ಲಿಯರ್ ಮಾಡಲಿಕ್ಕಿದೆ. ಸೊ ಬಿಕಾಸ್ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಈ ಒಂದು 23 ಮತ್ತು 24ನೇ ಕಂತಿನ ಹಣ ಮಾತ್ರ ಬಿಡುಗಡೆಗೆ ಆಗ್ಲಿಕ್ಕೆ ಇದೆ ಅಂತ ನಮ್ಮ ಮಾನ್ಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇದ್ರು. ನಾವು ತುಂಬಾ ಮಾಧ್ಯಮಗಳಲ್ಲೂ ಕೂಡ ನೋಡಿದ್ದೇವೆ ಅಲ್ವಾ. ಬಟ್ ನಮ್ಮ ಪ್ರಕಾರ ನಮಗೆ 21ನೇ ಕಂತಿನ ಹಣ ತನಕ ಮಾತ್ರ ಬಂದಿದೆ. ಹಾಗಿದ್ರೆ ಈ ಒಂದು 22ನೇ ಕಂತಿನ ಹಣ ಎಲ್ಲೋಯ್ತು ಅಲ್ವಾ. ಸೊ ಹಾಗಾಗಿ ಇದು ಸ್ವತಃ ಅವರ ಮನವರಿಕೆಗೆ ಬಂದು ಈಗ 23, 24ನೇ ಕಂತಿನ ಹಣವಲ್ಲ, ನಾವು 22ನೇ ಕಂತಿನ ಹಣದಿಂದಲೇ ನಾವು ಕೊಡಬೇಕಾಗಿದೆ ಅಂತ ಕೂಡ ಸ್ವತಃ ಅವರು ಹೇಳಿದ್ದಾರೆ. ಸೊ ಇದು ಒಂದು ಖುಷಿಯ ಸಂತೋಷದ ವಿಷಯವೇ ಅಲ್ವಾ. ಸೊ ನಮ್ಗೆಲ್ರಿಗೂ ಕೂಡ ಈ ಒಂದು ನಮಗೆ ತಪ್ಪಾಗಿದೆಯೋ ಅವರಿಗೆ ತಪ್ಪಾಗಿದೆಯೋ ಅಂತ ನಮಗೂ ಕೂಡ ಕಳವಳ ಇತ್ತು. ಬಟ್ ಆದ್ರೆ ಇದೀಗ ಕ್ಲಿಯರ್ ಆಗಿ ಎಲ್ಲವೂ ಕೂಡ ಕ್ಲಿಯರ್ ಆಗಿ ಈ ಒಂದು 22ನೇ ಕಂತಿನ ಹಣವನ್ನ ಬೇಗನೆ ನಾವು ಕಳಿಸ್ತೇವೆ ಅಂತ ಹೇಳಿದ್ದಾರೆ. ಸೊ ಇದೊಂದು ಸಂತೋಷದ ಸುದ್ದಿನೇ ಅಂತ ಹೇಳ್ಬೋದು. ಸೊ ಈಗಾಗಲೇ ಈ ಒಂದು 21ನೇ ಕಂತಿನ ಹಣ ಎಲ್ರಿಗೂ ಕೂಡ ಕ್ಲಿಯರ್ ಆಗಿದೆ ಈಗಾಗಲೇ. ಇನ್ನು 22ನೇ ಕಂತಿನ ಹಣದಿಂದ ಸ್ಟಾರ್ಟ್ ಆಗಬೇಕಾಗಿದೆ. ಸೊ 24ನೇ ಕಂತಿನ ಹಣ ಅಂತ ಹೇಳಿದ್ರೆ ನಿಮಗೆ 48,000 ಈಗಾಗಲೇ ಬರಬೇಕಾಗಿತ್ತು. ಬಟ್ ಯಾರಿಗೂ ಕೂಡ ಬರಲಿಲ್ಲ. ಎಲ್ರಿಗೂ ಕೂಡ 42,000 ತನಕ ಬಂದಿದೆ. ಅಂದ್ರೆ 21ನೇ ಕಂತಿನ ತನಕ ಎಲ್ರಿಗೂ ಕೂಡ ಜಮಾ ಆಗಿದೆ. ಆದ್ರೆ 22ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಈ ಒಂದು 2 ವಾರ ಕಳೆದು, ಅಂದ್ರೆ ಈ ಒಂದು ಸೆಪ್ಟೆಂಬರ್ ಕಳೆದು ಈಗಾಗಲೇ ಎಲ್ಲರ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳ್ತಾ ಇದ್ರು, ಗೌರಿ ಗಣೇಶ ಹಬ್ಬಕ್ಕೆ ಅಂತ ಹೇಳ್ತಾ ಇದ್ರು. ಆದ್ರೆ ಈ ಒಂದು ದಸರಾ ಹತ್ರ ಬರ್ತಾ ಇದೆ. ಸೊ ಈ ಒಂದು ದಸರಾ ಟೈಮಿಗೆ ಅಂತೂ ಕಳಿಸ್ತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಇದೊಂದು ಸಂತೋಷದ ಸುದ್ದಿ ಅಂತ ಹೇಳ್ಬೋದು. ಸೊ ಈಗಾಗಲೇ ಕೂಡಲೇ ಈ ಒಂದು ಹಣವನ್ನ ಜಮಾ ಮಾಡಿದ್ದೇವೆ. ನನಗೆ ಇದ್ರ ಬಗ್ಗೆ ಅರಿವು ಇರಲಿಲ್ಲ. ಅಂದ್ರೆ ಈ ಒಂದು ಹಣಕಾಸು ಡಿಪಾರ್ಟ್ಮೆಂಟಿನಿಂದ ನಮಗೆ ಈ ಒಂದು ಹಣ ಬರಲಿಲ್ಲ. ಸೊ ಹಾಗಾಗಿ ನಾವು 23ನೇ ಕಂತಿನ ಹಣ ಮಾತ್ರ ಬಾಕಿ ಇದೆ ಅಂತ ನಾವು ಅನ್ಕೊಂಡಿದ್ದೇವೆ ಅಂತ ಅವರು ಹೇಳಿದ್ದಾರೆ. ಸೊ ಹಾಗಾಗಿ ಬೇಗನೆ ಅತಿ ಶೀಘ್ರವೇ ಈ ಒಂದು ಹಣವನ್ನ ಜಮಾ ಮಾಡ್ತೇವೆ, ಎಲ್ರಿಗೂ ಕೂಡ ಈ ಒಂದು ಹಣ ಸಿಗ್ತದೆ ಅಂತ ಅವರು ಹೇಳ್ತಾ ಇದ್ದಾರೆ. ಸೊ ಹಾಗಿದ್ದಲ್ಲಿ ಎಲ್ಲರೂ ಕೂಡ ಮಹಿಳೆಯರೆಲ್ಲರೂ ಖುಷಿಯಿಂದ ಇದ್ದಾರೆ. ಸೊ ಈ ಒಂದು ಹಣ ದಸರಾ ಹಬ್ಬಕ್ಕೆ ಬರುತ್ತೆ ಅಂತ ಹೇಳಿ. ಸೊ ಒಟ್ಟಿಗೆ 4,000 ರೂಪಾಯಿ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಬಾರಿ 4,000 ರೂಪಾಯಿ ಒಟ್ಟಿಗೆ ಬಂದ್ರೆ ಅಂತೂ ತುಂಬಾ ಮಹಿಳೆಯರೆಲ್ಲ ಫುಲ್ ಖುಷಿ ಆಗ್ತಾರೆ ಅಂತ ಕೂಡ ಗೊತ್ತೇ ಇದೆ. ಸೊ ಹಾಗಾಗಿ 22ನೇ ಕಂತಿನ ಹಣದಿಂದ ನಮ್ಗೇನು ನಮ್ಮ ಮಹಿಳೆಯರಿಗೆ ಏನು ಕೊಡ್ಬೇಕಾಗಿದೆ ಅಂತ ಹೇಳೋದ್ರಲ್ಲಿ ನಮಗೆ ತುಂಬಾ ಖುಷಿನೇ. ಓಕೆನಾ. ಸೊ ಈ ಒಂದು ಹಣ 22ನೇ ಕಂತಿನ ಹಣ ಬೇಗ ಬರಲಿ, ಎಲ್ರಿಗೂ ಕೂಡ ಸಿಗ್ಲಿ ಅಂತ ನಾನು ಕೂಡ ಹಾರೈಸ್ತಾ ಇದ್ದೇನೆ. ಸೊ ಎಷ್ಟೋ ಮಹಿಳೆಯರು ಈ ಒಂದು ಹಣವನ್ನು ಕಾಯ್ತಾ ಇದ್ದಾರೆ. ಸೊ ತುಂಬಾ ಆಯ್ತು ಅಂತ ಅನ್ಕೊಳ್ತಾ ಇದ್ದೇನೆ. ಸೊ ಕಳೆದ ಮಂತ್ ಏನೋ ನಿಮಗೆ ಈ ಒಂದು 21ನೇ ಕಂತಿನ ಹಣ ಬಂದಿದೆ ಅಲ್ವಾ. ಇನ್ನು 22ನೇ ಕಂತಿನ ಹಣ ಈ ಒಂದು ಮಂತ್ ಬಂದೇ ಇಲ್ಲ. ಹಾಗಾಗಿ ಈ ಒಂದು ತಿಂಗಳಲ್ಲಿ ಬಂದೇ ಇಲ್ಲ. ಇನ್ನು ನೆಕ್ಸ್ಟ್ ತಿಂಗಳಲ್ಲಿ ನೀವು ನೋಡಬೇಕಾಗಿದೆ. ಆದರೆ ಸೆಪ್ಟೆಂಬರ್ ಎಂಡ್ ಅಥವಾ ಈ ಒಂದು ಅಕ್ಟೋಬರ್ ಫಸ್ಟ್ ವೀಕ್ನಲ್ಲಿ ನಿಮಗೆ ಈ ಒಂದು ಹಣ ಬರಲಿದೆ. ಓಕೆನಾ. ಸೊ ಯಾರಿಗಾದ್ರೂ ಇದ್ರ ಬಗ್ಗೆ ಡೌಟ್ ಇದ್ರೆ ನಿಮಗೆ ಕಮೆಂಟ್ ಮಾಡಿ ತಿಳಿಸ್ಬೋದು ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾಪ್ ಮಾಡ್ತೇನೆ. ಅಂಟಿಲ್ ದೆನ್ ಸಿ ಯು, ಇಟ್ಸ್ ಮೀ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಧನ್ಯವಾದಗಳು. ಥ್ಯಾಂಕ್ ಯು.